ಕಾಡಿನಲ್ಲಿ ಕ್ಯಾಂಪಿಂಗ್ ಮಾಡಿ ಬಹಳ ಮಜಾ ಬಂತು. ಹಾ, ಮಜಾ ಅಂತೂ ಬಹಳ ಬಂತು. ಆದ್ರೆ ಈಗ ನಾವು ಬೇಗನೆ ಮನೆ ತಲುಪಬೇಕು. ಕತ್ಲೆ ಆಗ್ತಾ ಇದೆ. ಬೇಗ ಮನೆಗೆ ಮುಟ್ಟಿಲ್ಲ ಅಂದ್ರೆ ಮೇಡಮ್ ಚಿಂತಿತರಾಗ್ತಾರೆ. ನೋಡಪ್ಪ, 5ನೇ ಗೇರ್ ಹಾಕು, ಗಾಡಿನ ಓಡಿಸು. ಅರೆ, ಇದು ಯಾವ ದಾರಿಲಿ ಬಂದಿಯೋ? ಈ ಕಿಟ್ಟಿ ಹೇಳಿದ್ದು ಇದು ಶಾರ್ಟ್ ಕಟ್ ಅಂತ. ನೋಡ್ಕೊಟ್ಟೆ ಅಣ್ಣ, ಈ ಬನಿ ತಪ್ಪು ಟನ್ನು ತಗೊಂಡಿದ್ದಾನೆ ಅನ್ಸುತ್ತೆ ಅಣ್ಣ. ಯಾವ ಟನ್ನು ಬಂದಿಲ್ಲ. ಅರೆ, ಇಷ್ಟು ಒಳ್ಳೆ ಕ್ಯಾಂಪಿಂಗ್ ನಂತರ ಈ ಜಂಪಿಂಗ್ ಚೆನ್ನಾಗಿರೋದಿಲ್ಲ. ಹಾ, ಎಷ್ಟು ಒಳ್ಳೆ ಟ್ರಿಪ್ ಮಾಡಿ ಹೋಗ್ತಾ ಇದ್ವಿ. ರಿಲ್ಯಾಕ್ಸ್ ಆದ್ಯಲ್ಲ. ಈ ಕೆಟ್ಟ ರಸ್ತೆಯಲ್ಲಿ ಹಾರಿ ಹಾರಿ ಸಾಕಾಗೋಯ್ತು. ಎನಿ ಡೌಟ್? ನೋಡಪ್ಪ ಕಿಟ್ಕಿಟ್, ರಜೆಯಲ್ಲಿ ಇಷ್ಟು ಒಳ್ಳೆ ಆರಾಮ್ ಮಾಡಿ ಬಂದ್ವಿ ಪರ್ವತದಿಂದ. ನಿನ್ನ ಈ ಶಾರ್ಟ್ ಕಟ್ ನ ಆಟದಲ್ಲಿ ನಮ್ಗೆ ಸಾಕ್ ಮಾಡ್ಬಿಡಿಪ್ಪ. ನಾನು ರತನ್ ಹೋಟೆಲಿಂದ ಕನ್ಫರ್ಮ್ ಮಾಡ್ಕೊಂಡಿದ್ದೆ. ಮನೆಗೂ ಶಾರ್ಟ್ ಕಟ್ ಇಲ್ಲಿಂದಲೇ. ಅರೆ, ಅವನಿಗೆ ತನ್ನ ಮನೆ ದಾರಿ ಸರಿಯಾಗಿ ಗೊತ್ತಿಲ್ಲ. ಅವನಿಗೆ ಇಲ್ಲಿನ ರಸ್ತೆ ಏನು ಬದನೆಕಾಯಿ ಗೊತ್ತಿರತ್ತೆ. ಸಾರಿ ಅಣ್ಣ. ತಮ್ಮ ನಿಲ್ಸು, ಜೋರ್ದಾರ್ ಹಾರಿಬಿಟ್ಟ. ಜೋರ್ದಾರ್, ಎಲ್ಲಿದ್ಯಾ ನೀನು? ಜೋರ್ದಾರ್, ನೀನ್ ಹಾರಿ ಎಲ್ಲಿಗೆ ಹೋದೆ? ಜೋರ್ದಾರ್, ನೀನ್ ಚೆನ್ನಾಗಿದ್ದಿ ತಾನೇ? ಎಲ್ಲಿದ್ದೀ? ಅಣ್ಣ, ಜೋರ್ದಾರ್ನ ಗಿಲ್ಟಿ ಮುಗಿದೋಯ್ತು. ಅವನು ಹಾರ್ದ ಆದ್ರೆ ವಾಪಸ್ಸೇ ಬರ್ಲಿಲ್ಲ. ಅದಕ್ಕೆ ಗಿಲ್ಟಿ ಅಲ್ಲ, ಗ್ರಾವಿಟಿ ಅಂತಾರೆ. ಕೆಲವೊಂದು ಶಬ್ದಗಳನ್ನ ಕಲ್ತು ಬಿಟ್ರೆ ಜ್ಞಾನಿ ಆಗೋದಿಲ್ಲ. ಗ್ರಾವಿಟಿ ಸ್ಪೆಗೆಟಿ ಏನೂ ಅಲ್ಲ, ಮುಗಿದು ಹೋಗೋದಕ್ಕೆ. ನಾನು ಇಲ್ಲಿದ್ದೀನಿ ಮೇಲೆ. ಏ, ನಮ್ಮ ಗೆಳೆಯನನ್ನ ಬಿಡು. ಬೇಡ ಬೇಡ. ಸರಿ, ಬಿಟ್ಬಿಟ್ಟೆ. ಬೇಡ. ನಮ್ಮಪ್ಪ ಹೇಳ್ತಾ ಇದ್ರು ತಮ್ಮ ಸೈಜ್ ನೋಡ್ಕೊಂಡು ಕೆಲಸ ಮಾಡ್ಬೇಕು ಅಂತ. ನೋಡಪ್ಪ, ಬನಿಯ ಸ್ಥಿತಿ ನೋಡಿದ್ರೆ ನಿನ್ನ ಅಪ್ಪ ಹೇಳಿದ್ದು ಸರಿ ಅಂತ ಅನಿಸ್ತದೆ. ನನ್ಗನ್ಸುತ್ತೆ ಇದು ಸುಲ್ತಾನರ ಪತ್ತೆದಾರರು. ಹಿಡಿರಿ ಇವರನ್ನು, ಯಾರು ತಪ್ಪಿಸಬಾರ್ದು. ಸಂಭಾಳಿಸಿ, ಇವರಿಗೆ ಏಟಾಗ್ಬಾರ್ದು. ಅಂದ್ರೆ ನೋಡ್ರಪ್ಪ, ಬನ್ನಿ. ಇವಳಂತೂ ನಿಮ್ಮ ಅಕ್ಕ ಅನ್ಸದ್ಲು. ಎಂತ ಹೊಡ್ತಾ ಹೊಡೆದ್ಲು. ಪರಾರಿಯಾಗಿ ಇಲ್ಲಿಂದ. ಹಿಡೀರಿ ಎಲ್ಲರನ್ನು. ವಾ, ಎಂತ ಫೈಟರ್. ಸೇನಾಪತಿ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಣ್ಣ, ಹಾರಣ್ಣ.
ಸರಿ, ಇವ್ರನ್ನೆಲ್ಲ ಸೇನಾಪತಿ ಬಳಿಗೆ ಕರ್ಕೊಂಡೋಗಿ. ಈಗ ನೋಡ್ಲೇಬೇಕು ಸೇನಾಪತಿ ಯಾರು ಅಂತ. ಹೆಣ್ಮಕ್ಳೇ, ಟ್ರೈನಿಂಗ್ ಈಗ ಶುರು ಆಗುತ್ತೆ. ಮತ್ತೆ 1 and 2 and 1 2 3 4 ಸರಿಯಾಗಿ ಮಾಡಿ ಹೆಣ್ಮಕ್ಳೇ. ಅರೆ ಹೆಣ್ಮಕ್ಳೇ, ಮಜಾ ಬಂತು. ಎಲ್ಲ ಕೆಲ್ಸಗಳಲ್ಲೂ ತಾಳ ಬಹಳ ಮುಖ್ಯ. ಗಮನಿಟ್ಟು ನೋಡಿ. 5 6 7 and go. 1 2 1 2 3 4. ಇಬ್ರ ಜೊತೆಗೆ ಹೋರಾಡೋದಾದ್ರೆ ಎಡದ ಕಾಲನ್ನ ಮುಂದೆ ಇಡಿ. ನೋಡಿ ಮತ್ತೆ ಕಲೀರಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ನನ್ನ ಕಾಲು. ನೀನು ನೋಡಿ ನಿಲ್ಬೇಕಾಗಿತ್ತು. 4 ಜನರು ಸುತ್ತುವರಿದಾಗ ಹೀಗೆ ಮಾಡ್ಬೇಕು. ಹೀಗೆ ನಾನು ಹಿಂದೆ ಹೋಗ್ತೀನಿ, ಮತ್ತೆ ನಾನು ಓದಿದ್ದೀನಿ. ಎಡವಟ್ಟು ಮಾಡಿದ್ರೆ ನೀವು ಫೈರ್ ಆಗ್ತೀರಿ. 5 6 7 and go and 1 and 2 and 1 2 3 4 5 6 7 go and 1 and 2 1 2 3 4. ಮಜಾ ಬಂತು ಮಕ್ಳೇ. ಸೇನಾಪತಿಯವರೇ, ಚೌಕಬಂದಿ ತಗೊಂಡ್ ಬಂದಿದ್ದಾಳೆ. ಎಲ್ಲಿದ್ದಾರೆ? ನಿಮ್ಮ ಎಡದ ಬದಿಯಲ್ಲಿ. ಇಲ್ಲಿ ಯಾರು ಇಲ್ಲ. ಬಲ ಬದಿಯಲ್ಲ, ಎಡದ ಬದಿಯಲ್ಲಿ. ಓ, ಇವ್ರ ಸುಲ್ತಾನ್ನ ಪತ್ತೆದಾರರು. ಹೇಳು ಹೇಳು. ಇಲ್ಲ, ಸುಲ್ತಾನ್ ಇದು ಬಾರ್ಬಾರ್ ಶಾಪ್. ಬಹಳ ಚೆನ್ನಾಗಿ ಕೂದಲ್ ಕಟ್ ಮಾಡ್ತಾನೆ ಅವರು. ಒಪ್ಕೋತೀನಿ ತಲೆಯಲ್ಲಿ ಏನಿದೆ ಅಂತ, ಆದ್ರೆ ಅದನ್ನ ಹುಡ್ಕೋದಕ್ಕೆ ಪತ್ತೆದಾರಿ ಅವಶ್ಯಕತೆ ಏನಿದೆ? ನೋಡಿದ್ರಾ, ಸುಮ್ನೆ ಏನೇನೋ ಹೇಳಿ ನನಗೆ ಸಿಟ್ಟು ಬರಿಸ್ತಾ ಇದ್ದಾರೆ. ಈಗ ನನ್ಗೆ ನಂಬಿಕೆ ಬಂತು ಇವ್ರು ಸುಲ್ತಾನ್ನ ಜನರು ಅಂತ. ಬಂಧಿಸಿ. ಅರೆ ಕೇಳಿ, ಸುಲ್ತಾನ್ ಈಗ ಪತ್ತೆದಾರನ್ನು ಕಳಿಸ್ತಾನಾ? ಕರ್ಕೊಂಡೋಗಿ ಇವರನ್ನು. ಅಣ್ಣ, ಈ ಕೋತಿ ಅಂತೂ ನಮ್ಮ ಮಾತು ಕೇಳ್ತಿಲ್ಲ. ಹಾ, ಹೆಣ್ಣು ಮಂಗ ಅಂತ ಹೇಳಿದ್ಯಾ? ತಮ್ಮ, ನನಗನಿಸ್ತಾ ಇದೆ ಇದನ್ನ ಮಂಗ ಅಂತ ಅನ್ನಬಾರ್ದಿತ್ತ ಅಂತ. ಬಹಳ ದಿನಗಳ ನಂತರ ನೀನು ಜಾಣತನದ ಮಾತಾಡ್ದೆ. ಎನಿ ಡೌಟ್? ವಿಚಿತ್ರ ಅಣ್ಣ, ಕೋತಿಗಳನ್ನ ಕೋತಿ ಅಂದೆ ಏನು ನವಿಲು ಅಂತ ಹೇಳ್ಬೇಕಾ? ಹೆಣ್ಣು ಮಂಗ ಅಂತ ಹೇಳಿದ್ಯಾ? ನಿನ್ಗೆ ಊಟ ಕೂಡ ಸಿಗಲ್ಲ. ಕಂಟ್ರೋಲ್, ಇಟ್ಸ್ ಟೂ ಮಚ್ ಯಾರ್. ಐ ನೀಡ್ ಸಮ್ ಫ್ರೆಶ್ ಏರ್. ಈಗ ತಿಳಿಯುತ್ತೆ ನಿಮ್ಮಂತ ಶತ್ರುಗಳಿಗೆ ಸುಲ್ತಾನ್ನ ಜೊತೆಗೆ ಸೇರಿ ನಮ್ಮನ್ನ ವಿರೋಧಿಸಿದ್ರೆ ಏನಾಗುತ್ತೆ ಅಂತ. ಅಣ್ಣ, ಕತ್ತರಿಸಾಯ್ತು, ನಡಿ. ಏನಪ್ಪಾ ಇದು, ಜೈಲ ಅಲ್ಲ ಬಿದಿರಿನ ಕೋಟೆಯ? ಸರಿಯಾದ ಜೈಲು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಇವ್ರು ನಮ್ಮನ್ನು ಸೆರೆ ಮಾಡಿದ್ದು ಯಾಕೆ? ಇವ್ರಿಗನ್ಸುತ್ತೆ ನಾವು ಸುಲ್ತಾನನ ಪತ್ತೆದಾರರು ಅಂತ. ಈ ಸುಲ್ತಾನ ಯಾರು? ಬಾರ್ಬಾರ್ ಅವರು. ಇವನ ಅಂಗಡಿ ಅಂತೂ ಇನ್ನು ಬಾರ್ಬರ್ ಶಾಪ್ ನಲ್ಲೇ ನಿಂತ್ಕೊಂಡಿದೆ ಅಣ್ಣ.
ನೀನು ಮತ್ತೆ ಮತ್ತೆ ಮಂಗ ಅಂತ ಹೇಳಿದ್ದಕ್ಕೆ ಸಿಟ್ಟಾಗಿದ್ದವಳು. ಎನಿ ಡೌಟ್? ಹಾ ಆದ್ರೆ ಸುಲ್ತಾನ ಯಾರು? ಅರೆ ಸುಲ್ತಾನ ಅಥವಾ ಸಲ್ಮಾನು ನಮ್ಗೇನ್ ತಗೊಳ್ಳೋದಿದೆ? ಬೊಂಬಿನ ಗುಡಿಸ್ಲಿದೆ, ಹೊಡಿರಿ ಮತ್ತೆ ಹೋಗಿ ಅಣ್ಣ ಹೊಡೆದಾಕು. ಬಂದ್ಬಿಟ್ಟಿಯಲ್ಲ ಹೊರಗೆ, ಈಗ ಹೋಗ್ತೀಯ ಒಳಗೆ. ಅಣ್ಣ ಈ ರಿವರ್ಸ್ ಗೇರ್ ಯಾಕೆ ಹಾಕಿದೆ? ನೋಡ್ರಪ್ಪ, ದಾರಿ ಚೆಕ್ ಮಾಡ್ತಿದ್ದೆ. ಕ್ಲಿಯರ್. ಎಲ್ರು ಹೊರಗೆ ಹೋಗಿ, ಆಮೇಲೆ ನಾನ್ ಬರ್ತೀನಿ. ನಾನು ಹೋಗ್ತೀನಿ. ಏನಾಯ್ತು? ಎಮೋಷನಲ್ ಆಗ್ಬಿಟ್ಟೆ. ಮೊದಲು ನನ್ನ ಅಣ್ಣ ಹನಿ ಹೋಗ್ತಾನೆ. ಸೇನಾಪತಿಯವರೇ, ಅವರು ಆಕ್ರಮಣಕ್ಕೆ ಬರ್ತಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಬೇಗ ಬನ್ನಿ ಅಲ್ವಾ? ನೋಡ್ರಪ್ಪ, ಹೊರಗೆ ಎಲ್ಲ ಸೇಫ್ ಆಗಿದ್ಯಾ? ಹಾ, ಯಾರು ಇಲ್ಲ. ಹಾ, ಹೊರಗೆ ಯಾರು ಇಲ್ಲ. ಆದ್ರೆ ಎಲ್ರು ಎಲ್ಲಿಗೆ ಹೋದ್ರು? ಅರೆ, ಎಲ್ಲಿಗ್ ಬೇಕಾದ್ರೂ ಹೋಗ್ಲಿ, ನಿನ್ನ ಸಂಬಂಧಿಕರ ನಿನಗೆ ಹೇಳು ಹೋಗೋದಕ್ಕೆ. ಓಡೋಣ, ನಾವು ಪಾರಾದ್ವಿ. ಎನಿ ಡೌಟ್?